ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಈ ದಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿದೆ. ಈ ಒಂದು ಉದ್ದೇಶ ಈಗಾಗಲೇ ಗೊತ್ತಿದೆ. ಎಲ್ಲ ಅಧಿಕಾರಿಗಳಲ್ಲಿ ಹೇಳೋದಿಷ್ಟೇ, ಈ ಸರ್ಕಾರ ಆಡಳಿತ ಬಂದಂಥ ಸರ್ಕಾರ ಸಾರ್ವಜನಿಕರಿಗೆ ಶೋಷಿತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಈಗಾಗಲೇ 2 ವಿಶ್ವವಿದ್ಯಾನಿಲಯಗಳು ಖಾಸಗಿಯಾಗಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅವುಗಳು ಈ ಸರ್ಕಾರಕ್ಕೆ ಸಕಾರಾತ್ಮಕವಾದಂಥ ವರದಿಯನ್ನು ಕೊಟ್ಟಿದೆ. ಶೇಕಡ 80ರಿಂದ 90% ಹೆಣ್ಮಕ್ಳನ್ನ ಮಾತಾಡಿಸಿದಾಗ ಈ ಯೋಜನೆಗಳಿಂದ ಅವರು ನಮ್ಮ ಜೀವನವನ್ನು ಹೇಗೆ ಕಟ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದರಿಂದ ಇದು ಕೇವಲ ಟೀಕೆ ಮಾಡೋರಿಗೆ ಮಾಡ್ಕೊಳ್ಳಿ, ಸಹಜವಾಗಿ ಮಾಡ್ತಾರೆ. ನಾವು ಆಡಳಿತದಲ್ಲಿದ್ದಾಗ ಅಥವಾ ನಾವು ವಿರೋಧದಲ್ಲಿದ್ದಾಗ ಮಾಡೋದು ಸಹಜ. ಆದರೆ ನಾನು ಎಲ್ಲ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಎಲ್ಲ ಸವಲತ್ತುಗಳು ಕೂಡ ಸಾರ್ವಜನಿಕರು ಮನೆ ಬಾಗಿಲಿಗೆ ಹೋಗಬೇಕು. ಯಾಕೆಂದರೆ ಅವರ ಕಂದಾಯದ ಹಣದಿಂದ, ತೆರಿಗೆ ಹಣದಿಂದ ನಾವು ಸರ್ಕಾರ ಯಾವುದೇ ಇರಲಿ, ಸರ್ಕಾರ ಅವರ ಕಂದಾಯದ ಹಣದಿಂದ ಸರ್ಕಾರದಲ್ಲಿ ಇಡ್ತಕ್ಕಂಥದ್ದು, ಅವರಿಗೆ ಸವಲತ್ತು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ಹೇಳೋದು, ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ 5 ಗ್ಯಾರಂಟಿ ಯೋಜನೆಗಳು ಕೂಡ ಯಶಸ್ವಿಯಾಗಿದೆ. ಸುಮಾರು 54,000 ಕುಟುಂಬಕ್ಕೆ ಈಗಾಗಲೇ 250 ಕೋಟಿಯಿಂದ 300 ಕೋಟಿಯಷ್ಟು ಹಣ ನೇರವಾಗಿ ಅವರಿಗೆ ಪಾವತಿಯಾಗಿದೆ. ಇವತ್ತು 25 ತಿಂಗಳಾಯಿತು. 25 ತಿಂಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಹಣ 1 ತಿಂಗಳಿಗೆ 10 ಕೋಟಿ 60 ಲಕ್ಷ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ. 10 ಕೋಟಿ 60 ಲಕ್ಷ ಅಂದರೆ ಹೆಚ್ಚು ಕಡಿಮೆ ನಮಗೆ 14-20 200 ಕೋಟಿ 250 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಈಗಾಗಲೇ ಜನ ಕಡೆಗೆ ತಲುಪ್ತಾ ಇದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇದ್ದಂಗೆ. ಹಾಗೆ KSRTCನವರು ಕೂಡ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹೆಂಗೆ ಅಂದರೆ ನೋಡ್ರಿ, ಆರ್ಥಿಕವಾಗಿ ಹೆಂಗೆ ಪ್ರಬಲವಾಗ್ತಾರೆ ಅಂದರೆ, ಈಗ 2,000 ಈಗ 50,000 ಪ್ರತಿ ಮನೆಗೆ ಈಗಾಗಲೇ ತಲುಪಿದೆ. ಗೃಹಲಕ್ಷ್ಮಿದು ಒಂದು ಮನೆಗೆ 50,000 ರೂಪಾಯಿ ಹೆಚ್ಚು ಕಡಿಮೆ ಕಳೆದ 2 ವರ್ಷದಲ್ಲಿ ತಲುಪೈತೆ. 50,000 ಇಟ್ಕೊಂಡು ಬಸ್ನಲ್ಲಿ ಉಚಿತವಾಗಿ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ದುರುಪಯೋಗ ಪಡಿಸ್ಕೊಳ್ಳೋರು ಸ್ವಲ್ಪ ಜನ ಇದ್ದೇ ಇರ್ತಾರೆ. ಯಾವುದೇ ಸ್ಕೀಮ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು % ಸಣ್ಣ ಪುಟ್ಟ ಲೋಪ ಇದ್ದಿತ್ತು, ಅದರಲ್ಲಿ ಏನು 2 ಮಾತಿಲ್ಲ. ಆದರೆ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ 1% 2% ಅಷ್ಟೇ ಲೋಪ ಆಗೋದು. ಯಾಕೆಂದರೆ ನೇರ ಪಾವತಿ ಆಗುವಂಥದ್ದು. ಈಗ ನೀವು ಫುಡ್ ಇರ್ಬೋದು, ನೇರವಾಗಿ ಹೋಗುವಂಥದ್ದು, ಕರೆಂಟ್ ಇರ್ಬೋದು, ನೇರವಾಗಿ ಹೋಗುವಂಥದ್ದು, ಮತ್ತು ಬಸ್ಸಿನ ಇದಿರ್ಬೋದು ಅಲ್ವಾ, ಬಸ್ಸಲ್ಲಿ ಓಡಾಡೋ ಅಂಥದ್ದು, ನೇರವಾಗಿ ಓಡಾಡೋ ಅಂಥದ್ದು, ಅದರಲ್ಲೂ ಕೂಡ ದುಡ್ಡು ಯಾವುದೂ ಕೂಡ ಮಿಸ್ಯೂಸ್ ಆಗಲ್ಲ. ಹಾಗೆ ಯುವನಿಧಿನೂ ಕೂಡ ಯಾವುದೂ ಅಲ್ಲ, ಗೃಹಲಕ್ಷ್ಮಿನೂ ಕೂಡ ಯಾವುದೂ ಕೂಡ ಮಿಸ್ಯೂಸ್ ಆಗಲ್ಲ. ಆ ನಿಟ್ಟಿನಲ್ಲಿ ಹೋಗ್ತಿರೋದ್ರಿಂದ ಏನಾಗುತ್ತೆ, ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ತಲಾದಾಯ ನಂಬರ್ 1 ಇದೆ. ಇಡೀ ದೇಶದಲ್ಲಿ ತಲಾದಾಯ ನಂಬರ್ 1 ನಮ್ಮ ಕರ್ನಾಟಕ ಅಂದರೆ ಅದಕ್ಕೆ ಕಾರಣ ಈ ಪಂಚ ಗ್ಯಾರಂಟಿ ಯೋಜನೆಗಳು. ಈ ಯೋಜನೆಗಳಿಂದ ನಾವು ನಂಬರ್ನಲ್ಲಿ ಹೇಳೋದು ಇಷ್ಟೇ, ಈ ತಾಲೂಕಿನಲ್ಲಿ ಯಾರ್ಯಾರಿಗೆ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ನಿಮ್ಮ ಅಂಗನವಾಡಿ ಸರ್ವೇಯರ್ಸನ್ನು ಬಿಟ್ಟು, ಅಂಗನವಾಡಿ ಮೇಡಮ್ಗಳನ್ನ ಬಿಟ್ಟಲ್ಲಿ ಸರ್ವೆ ಮಾಡಿ ಅವ್ರದ್ದೊಂದು ಲಿಸ್ಟ್ ಮಾಡಬೇಕು. ಅವ್ರಿಗೆ ಏನೇನು ಅನುಕೂಲ ಆಗಿದೆ. ಈಗ ಕಂಪ್ಯೂಟರ್ ಕೊಡಿಸಿದ್ದಾರೆ ಮಕ್ಕಳಿಗೆ, ಮತ್ತು ಹಸು ತಗೊಳ್ತೀವಿ, ಆದರೆ ನಮಗೆ ಒಂದು ರಿಪೋರ್ಟ್ ಬೇಕು, ಮಾಹಿತಿ ಬೇಕು. ಅದರಿಂದ ಜಮೀನು ತಾಂಡಿರೋದ್ರಿಂದ ಸಣ್ಣ ಪುಟ್ಟದಾಗಿ ಮತ್ತು ಏನೆಲ್ಲ ಜೀವನ ಕಟ್ಕೊಂಡಿದ್ದಾರೋ ಆ ಥರದ್ದು, ಕರೆಂಟ್ ದುಡ್ಡು ಉಳಿಸಿರೋದ್ರಿಂದ ಏನಾಗಿದೆ ಅನ್ನೋದನ್ನು ನೀವು KEB ಅವರು ಇದು ಮಾಡ್ಕೊಳ್ಳಿ ಸ್ವಾಮಿ. ನೀವು KSRTC ಅವರು ಅವ್ರು ಏನೇನಿಗೆ ಅನುಕೂಲ ಆಗಿದೆ ಸುಮ್ಮನೆ ಜನರಲ್ ಆಗಿ ಈ ಯೋಚನೆ ಮಾಡುವಂಥದ್ದು. ಆಹಾರ ಇಲಾಖೆಯವರು ಕೂಡ ಅಷ್ಟೇ, ಮುಂದಿನ ದಿನಗಳಲ್ಲಿ ಏನು ಫುಡ್ ಕಿಟ್ಟನ್ನು ಕೊಡ್ತಾರೆ, ಅವಾಗ ಇನ್ನೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಅದರಿಂದ ನೇರವಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ತಿದ್ದೀರ. ನಿಮ್ಮೆಲ್ಲರಿಂದ ಸಕ್ಸಸ್ ಆಗಿದೆ. ಮೊದಲನೇದು ಸರ್ಕಾರ ಯೋಜನೆಯನ್ನು ಮಾಡಿದರೆ, ಆ ಸರ್ಕಾರದ ಯೋಜನೆ ಸಫಲ ಆಗಬೇಕು ಅಂದರೆ ನೀವೇನಿದ್ದೀರಾ ಆ ಭಾಗದ ಅಧಿಕಾರಿಗಳು, ನಿಮ್ಮ ಇಲಾಖೆಗಳ ಮುಖ್ಯ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ನೀವು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿರೋದಕ್ಕೆ ಶೇಕಡ 99% ಈ ಯೋಜನೆ, ಎಲ್ಲ ಯೋಜನೆಗಳು 90% ಹೋಗಲ್ಲ. ನಮಗೆ ನಾವು ಕೂಡ ಮೊದಲಿಂದಲೂ ನೋಡಿರೋದ್ರಿಂದ ಒಂದು 60%, 70%, 75%, 80% ಕೆಲಸಗಳಾಗ್ತವೆ ಬೇರೆ ಬೇರೆ ವಿಭಾಗದಲ್ಲಿ. ಆದರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಶೇಕಡ 99% ನೀವು ಸಕ್ಸಸ್ ಮಾಡಿದ್ದೀರ ನೀವೆಲ್ಲರೂ ಕೂಡ. ಅದಕ್ಕೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲ 5 ಜನರಿಗೆ ಮತ್ತು ನಿಮ್ಮ ಟೀಮ್ ಏನಿದೆ, ನಿಮ್ಮ ಇಲಾಖೆಗಳಿಗೆ, ಪ್ರಮುಖವಾಗಿ ನಮ್ಮ ತಾಲೂಕು ಪಂಚಾಯತಿ ಆಡಳಿತ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೂ ಕೂಡ ಹೆಚ್ಚಿನದಾಗಿ ನಾವು ಕೆಲಸ ಮಾಡೋಣ. ಇದನ್ನು ಗ್ರಾಮಗಳಿಗೆ ಕೂಡ ತಲುಪಿಸುವಂಥ ಕೆಲಸ ಮಾಡೋಣ. ಗ್ರಾಮಗಳಲ್ಲಿ ಕೂಡ ಯಾವ ಸಂದರ್ಭ ಬಂದಾಗ ಪ್ರಚಾರ, ಈಗ ನಾವು ಸುಮ್ಮನೆ ವ್ಯಕ್ತಿ ಬರ್ತೀವಿ ಅಂತ ಹೇಳಕ್ಕೆ ಹೋಗಲ್ಲ.
ಏನಾಗುತ್ತೆ ಅಲ್ಲಿ ಯಾರೋ ಒಬ್ಬ ಅಪೋಸಿಷನ್ ಪಾರ್ಟಿ ಇರ್ತಾರೆ, ಏನೇ ನೀನು ಕಾಂಗ್ರೆಸ್ ಅಂತ ನಾನು ಜನರಲ್ ಆಗಿ ಹೇಳಿದೆ. ಅಥವಾ ಇನ್ನೊಂದು ಪಕ್ಷದಿಂದಾಗ ನೀವೇ BJP ಹೇಳ್ತೀಯ ಅಂತ ನಿಮ್ಮನ್ನ ಅವರು ಮಾನಸಿಕವಾಗಿ ಇದು ಮಾಡ್ತಾರೆ. ಅದನ್ನ ಯಾಕೆ ಹೇಳ್ತೀರಾ ನಿಮ್ಮ ಸರ್ಕಾರದ ಅಂತ. ಆದ್ರೆ ನಾವೇನಕ್ಕೆ ಕೇಳ್ತೀವಿ, ನಾವು ಇವರೆಲ್ಲ ಕೇಳಿದ ಉದ್ದೇಶಕ್ಕೆ ಇವ್ರು ಹೇಳ್ತಾರೆ, ಅವಾಗ ನೇರವಾಗಿ ಹೇಳ್ತಾರೆ. ನಮ್ಮ ಸದಸ್ಯರೇ ಹೇಳ್ತಾರೆ, ನೀವು ಅಲ್ಲಿ ಕರೆದ್ರೆ ಇದ್ದಾಗ ನೋಡ್ರಿ ನಮ್ಮ ಸರ್ಕಾರ ಇಂತಿಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಇಂತಿಂಥದನ್ನು ನಿಮಗೆ ಕೊಟ್ಟಿದೆ ಅಂತ ಹೇಳಿದಾಗ ಏನಾಗುತ್ತೆ, ಓ ಸರ್ಕಾರ ನಮ್ಗೆ ಇಂತಿಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಜನರಿಗೂ ಅವ್ರಿಗೆ ಬರುತ್ತೆ. ಇವು ಕೂಡ ಇದರಿಂದ ಅಪವಾದದಿಂದ ಮುಕ್ತ ಆಗ್ತೀರ. ಮತ್ತು ಸರ್ಕಾರದ ಇವು ಕೂಡ ಇಲ್ಲ ಪರ್ಸೆಂಟ್ ಐತೆ ಅಂತ. ಮತ್ತು ಮುಂದಿನ ಜನವರಿನಲ್ಲಿ 2026 ನಂತರ ಈ ಪಂಚಾಯತಿ ವೈಸ್ ಮಾಡಬೇಕು. ಎಲ್ಲ ಕಡೆ ತೋರಿಸ್ಬೇಕು ಸಾಹೇಬರಿಗೆ, ಎಲ್ಲ ಕಡೆಯಲ್ಲೂ ಕೂಡ ಭಾಳ ಚೆನ್ನಾಗಿ ಅನುಭವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ನಮಗೆ ಅದಕ್ಕೆ ವಿಶೇಷ ಅನುದಾನ ಇಲ್ಲದ್ರಿಂದ ನಾವು ಪಾಪ ಒತ್ತಡ ಮಾಡೋಕ್ಕೆ ಹೋಗಲ್ಲ. ಈಗ ನಾವು ಕಂಪಲ್ಸರಿ ಈ ಪಂಚಾಯತಿಯರು ಮಾಡಲಿ ಅಥವಾ ಪಂಚಾಯತಿಯರು ಮಾಡಲಿ ಅಂತ ಹೇಳೋಕ್ಕೆ ಬರೋಲ್ಲ. ಯಾಕಂದರೆ ನಾಳೆ ದಿವಸ ಅಲ್ಲಿ ಆ ಸಮಸ್ಯೆಗಳು ಏನೇನಿರ್ತವೆ, ಆರ್ಥಿಕ ಸಮಸ್ಯೆಗಳನ್ನ ನಾವು ಹಾಕೋದು ಬೇಡ. ಬಟ್ ಯಾವ ಕಾರ್ಯಕ್ರಮ ಇದ್ದಾಗ ಏನಾಗುತ್ತೆ ಅಂದರೆ ಅದು ಜನರಲ್ ಹೇಳಿದ್ರೆ ಆ ಕಾರ್ಯಕ್ರಮ ನೋಡಿ ಇವು ಹೋಗ್ತಿರ್ತವೆ. ಆದ್ದರಿಂದ ಅದನ್ನು ಮನಗಂಡು ಎಲ್ಲ ಜನರು ಯಾರೂ ಕೂಡ ವಂಚಿತರಾಗಬಾರ್ದು ಇವುಗಳಿಂದ. ನೀವೇ ಒಂದಿಷ್ಟು ನಿಮ್ಮ ಮನೆಯವರು ಅವರೆಲ್ಲರೂ ಅಂದ್ಕೊಂಡು ಯಾವುದೇ ಯೋಜನೆ ಇರಲಿ ಆ ಯೋಜನೆಗಳನ್ನ ಅವ್ರು ಕಲಿಸುವಂಥ ಕೆಲಸವನ್ನು ನೀವೆಲ್ಲರೂ ಅಂತೇಳಿ ಮತ್ತೊಮ್ಮೆ ನಿಮಗೆಲ್ಲ 2026 ಹೊಸ ವರ್ಷ ಬರ್ತಾ ಇದೆ. ಎಲ್ಲರಿಗೂ ಶುರುವಾಗಲಿ. 25ರಲ್ಲಿ ನಡೆದಂಥ ಕೈಘಟನೆಗಳನ್ನು ಎಲ್ಲರೂ ಕೂಡ ಮರೆತು 26ಕ್ಕೆ ಹೋಗೋಣ ಅಂತ ಹೇಳಿ ಮತ್ತೊಂದು ಮುಗಿಸಿ ತಮಗೆ. ಸಭೆಯಲ್ಲಿ ಉಪಾಧ್ಯಕ್ಷರು ಆದ ಪಾಂಡುರಂಗಯ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೊಡ್ಡಸಿದ್ದಯ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಹೊನ್ನಪ್ಪ, ಬೆಸ್ಕಾಂ ಅಧಿಕಾರಿ ಗವಿರಂಗಯ್ಯ, ಆಹಾರ ಇಲಾಖೆ ಶಿರಸ್ತೇದಾರ್ ಪ್ರಜ್ವಲ್, ಉದ್ಯೋಗ ಇಲಾಖೆ ಅಧಿಕಾರಿ ಅರುಣ್, ರಸ್ತೆ ಸಾರಿಗೆ ಅಧಿಕಾರಿ ತಮ್ಮಯ್ಯ ಸೇರಿ ಗ್ಯಾರಂಟಿ ಸಮಿತಿ ಸದಸ್ಯರುಗಳು ಆದ ಚಂದ್ರಶೇಖರ್, ನಟರಾಜ್, ಚಂದ್ರಪ್ಪ, ಮಂಜುನಾಥ್, ಓಂಕಾರಮೂರ್ತಿ, ಸಿದ್ದರಾಮಯ್ಯ, ಚಿಕ್ಕತಿಮ್ಮಯ್ಯ ಭಾಗವಹಿಸಿದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.